ಈಗ ನಮ್ಮಿಂದ ಆಯ್ಕೆಯಾಗಿ ಶಾಸಕರಾಗಿ ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರೇ ಚುನಾವಣೆಗೆ ಮುಂಚೆ ಇದೇ ಧರ್ಮಸ್ಥಳಕ್ಕೆ 2-3 ಬಾರಿ ಬಂದರು. ನಮಗೆ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ ನಿಮ್ಮ ಭೂಮಿ ಬಿಡಿಸೋ ಜವಾಬ್ದಾರಿ ನಂದು, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಮಹಾನುಭಾವನು ಮಾತು ಕೊಟ್ಟ ನಮಗೆ. ಸುಮಾರು ಸರಿ ಅವ್ರ ಮನೆ ಬಾಗಿಲು ತುಳಿದಿದ್ವಿ, ಅಂಗಲಾಚ್ಕೊಂಡಿದ್ವಿ, ಕೇಳ್ಕೊಂಡಿದ್ವಿ. ನಾವು ರೈತರೆಲ್ಲ ಹೋದಾಗ ಇಲ್ಲ ನಾನು ನಿಮ್ಮ ಪರ ಅಂತೇಳಿ ಬರೀ ಸುಳ್ಳು ಕಳ್ಳ ಮಾತುಗಳು. ಮಂತ್ರಿ ಅಲ್ಲ ಸ್ವಾಮಿ ಅವರು, ಕಂತ್ರಿ ಕೆಲಸ ಮಾಡ್ತಾಯಿದ್ದಾರೆ. ರೈತರಿಗೆ ವಂಚನೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಮ ಸಮ್ಮುಖದಲ್ಲೇ ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ನಿಮ್ಮ ಭೂಮಿನ ಬಿಡಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು 13 ಹಳ್ಳಿಗಳ ಪೈಕಿ 8 ಹಳ್ಳಿ ನುಂಗಿ ನೀರು ಕುಡಿದ್ಬಿಟ್ಟ ಮಹಾನುಭಾವನು. ಫೈನಲ್ ನೋಟಿಫಿಕೇಷನ್ ಮಾಡಿಬಿಟ್ಟಿದ್ದಾರೆ. ಕೇಳಿದರೆ ನನ್ನ ಗಮನಕ್ಕೆ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತಾರೆ. ಒಬ್ಬ ಸಚಿವರಾಗಿ, ಈ ಭಾಗದ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಈ ಕ್ಷೇತ್ರ ಶಾಸಕರಾಗಿ ನಿಮಗೆ ಗಮನಕ್ಕೆ ಬಾರ್ದೇ ಫೈನಲ್ ನೋಟಿಫಿಕೇಷನ್ ಆಗುತ್ತೆ ಸರ್?